ಧಿಕ್ಕರಿಸಿ ಈ ಹೋರಾಟವನ್ನು ವಿರೋಧಿಸಿ ಅಲ್ಲಿ ಜೈಲಿನ ಪೊಲೀಸರ ನೆಪದಲ್ಲಿ ಕೆಲವು ಗುಂಡಾಗಳು ಆ ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ಹೊಡೆದಿತ್ತು. ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿ ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಬಂಧುಗಳೇ. ಯಾಕೆಂದರೆ ಈ ದೇಶದ ಯುವಶಕ್ತಿ ಇತಿಹಾಸದಲ್ಲಿ ಈ ಜಗತ್ತಿಗೆ ಸತ್ಯಾಗ್ರಹದ ಎಂಬ ಉದ್ದೇಶ ಹೋರಾಟವನ್ನು ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು. ಆ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಯಾವ ರೀತಿ ಸಿಕ್ತು, ಅವರು ಉಪವಾಸ ಸತ್ಯಾಗ್ರಹ ಕೂರ್ತಿದ್ರು. ಆ ಸತ್ಯಾಗ್ರಹವನ್ನು ಆಲಿಸಲು ಅಂದಿನ ಬ್ರಿಟಿಷ್ ಅಧಿಕಾರಿಗಳು ಬಂದು ಅವರ ಮನವಿಯನ್ನು ತೆಗೆದುಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡು. ಆದರೆ ನಮ್ಮ ದೇಶದ ಒಬ್ಬ ವಿಜ್ಞಾನಿ ಸೋನಮ್ ವಾಂಗ್ಚುಕ್ ಎಂಬ ವಿಜ್ಞಾನಿ ಕಳೆದ 21 ದಿನಗಳಿಂದ ಅಮರಣ ಉಪವಾಸ, ಯಾವುದೇ ರೀತಿಯಿಂದ ಊಟ ಇಲ್ಲದೆ ಉಪವಾಸ ಕೂತರೆ ಅಂಥವರನ್ನು ಯಾವುದೋ ಕಾರಣವಿಲ್ಲದೆ ಬೆಳಗ್ಗೆ ಬಂದು ಅವರನ್ನು ಎತ್ತಿಕೊಂಡು ಹೋಗಿ ಈ ಸತ್ಯಾಗ್ರಹವನ್ನು ದಮನ ಮಾಡುವಂಥ ಕಾರ್ಯ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅಂದರೆ ಹೋರಾಟ ಈ ದೇಶದಲ್ಲಿ ಮಾಡಬಾರ್ದ, ಪ್ರಜಾಪ್ರಭುತ್ವ ಉಳಿಬಾರ್ದ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನದ ಮೇಲೆ ನಾವು ನೀವೆಲ್ಲ ನಿಂತಿದ್ದೇವೆ. ಇಲ್ಲಿ ಎಲ್ಲರಿಗೂ ಸರಿ ಸಮಾನವಾದಂಥ ನಾವು ಹೇಳ್ತೇವೆ, ಸರಿ ಸಮಾನ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಸರಿ ಸಮಾನವಾದಂಥ ವೈದ್ಯಕೀಯ ಸೀಟುಗಳನ್ನು ಹಂಚಬೇಕೆಂಬುದು ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಆದರೆ ಈ ನೀಟ್ ಪರೀಕ್ಷೆಯನ್ನು ನಡೆಸುತ್ತಿರುವ ಏನಿದೆ ಇದು NTA ಅನ್ನುವ ಸಂಸ್ಥೆಯನ್ನು ಕೂಡಲೇ ರದ್ದು ಮಾಡಬೇಕು. ರದ್ದು ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂಥ ವೈದ್ಯಕೀಯ ಕಾಲೇಜುಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅದನ್ನು ಬಿಡಬೇಕು. ಏನಾದರೂ ವೈದ್ಯಕೀಯ ಸೀಟ್ ಆಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು, ಇನ್ನಿತರ ಅನೇಕ ವೃತ್ತಿಪರ ಕೋರ್ಸ್ಗಳನ್ನು ಆಯಾ ರಾಜ್ಯದ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ಮೂಲಕ ಏನು CETಯಲ್ಲಿ ಪಾಸ್ ಆಗ್ತಾರ ಆ ವಿದ್ಯಾರ್ಥಿ ಮೇಲೆ ಅವರಿಗೆ ಕೊಡಬೇಕೆಂಬುದು ನಮ್ಮ ರಾಷ್ಟ್ರೀಯ ಬಸವ ಸಂಘದ ಮೊದಲ